ಈಗ ನಮ್ಮ ಭಾರತ ದೇಶ ಸಂಪದ್ಭರಿತವಾದಂಥ ದೇಶ. ಅದೆಷ್ಟೋ ವಿದೇಶಿಗರು ಅಥವಾ ಯಾತ್ರಿಕರು ಅಂತ ಬಂದವರು ಇಲ್ಲಿನ ಸೊಗಸನ್ನ ಕಂಡು ಇದನ್ನು ದೋಚುವಂಥ ಪ್ರಯತ್ನ ಮಾಡಿದ್ರು. ಮೊಘಲರಿರ್ಬೋದು, ಬ್ರಿಟಿಷರಿರ್ಬೋದು, ನೀವಾಗಲೇ ಉಲ್ಲೇಖ ಮಾಡಿದ್ರಿ, ಅಲೆಕ್ಸಾಂಡರ್ ಆದಿಯಾಗಿ ಎಲ್ಲರೂ ಕೂಡ ಈ ದೋಚುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಸಂಪದ್ಭರಿತ ದೇಶದಲ್ಲಿ ರಾಜ ಮನೆತನಗಳು ಹೆಚ್ಚು, ಪ್ರಾಂತ್ಯವಾರು ಪಾಳೆಗಾರಿಕೆಯಿಂದ ಹಿಡಿದು ಶ್ರೀಮಂತವಾಗಿದ್ದಂತಹ ಸನ್ನಿವೇಶ. ನಿರಂತರವಾಗಿ ದಾಳಿ ಆದಾಗ ಬಹುತೇಕರು ನನ್ನ ಪ್ರಕಾರ ಎಲ್ಲರೂ ಕೂಡ ಹೂತಿಟ್ಟಿರ್ತಾರೆ, ಆ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದಾದ್ರೆ ಬಹುಭಾಗದಲ್ಲಿ ಇದಿರ್ಬೋದಲ್ಲ ನಿಧಿ? ಅಲ್ಲ, ಬಹುತೇಕ ಎಲ್ಲ ಹಳೆಯ ಊರುಗಳಲ್ಲಿ ಈ ರೀತಿಯ ನಿಧಿ ಇದ್ದೇ ಇರುತ್ತೆ. ಎಲ್ಲಾ ಊರುಗಳಲ್ಲಿ, ಎಲ್ಲಾ ಊರುಗಳಲ್ಲೂ ಇದ್ದೇ ಇರುತ್ತೆ. ಬೆಂಗಳೂರಿನಲ್ಲಿ ನಿಧಿ ಇಲ್ವಾ? ಎಲ್ಲಾ ಕಡೆನೂ ಇರುತ್ತೆ. ಬಟ್ ಅದು ಕಾಲಘಟ್ಟದಲ್ಲಿ ಕಾಣಿಸ್ಕೊಳ್ಳೋದು ಯಾವಾಗ ಗೊತ್ತಾಗುತ್ತೆ ಅನ್ನೋದು ಈ ರೀತಿಯ ಕಾಲಘಟ್ಟದಲ್ಲಿ ನಮ್ಗೆ ಗೊತ್ತಾಗಬೇಕು ಅಷ್ಟೇನೆ. ಅಲ್ಲ, ಲಕ್ಕುಂಡಿಯೇ ವಿಶೇಷವಾಗಿ ಕಾಣಿಸ್ತಿದ್ದಿಲ್ಲ, ಅದಕ್ಕೆ ನನಗೆ ಅಲ್ಲ, ಈಗ ಲಕ್ಕುಂಡಿನಲ್ಲಿ ನಾನು ಹೇಳಿದ್ನಲ್ಲ, ಅದೊಂದು ರಾಜಧಾನಿ ಆಗಿತ್ತು, ವ್ಯಾಪಾರಸ್ಥರಿದ್ರು, ಅದು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಊರಾಗಿತ್ತು. ಹೀಗಾಗಿ ಅಲ್ಲಿ ನಿಧಿ ಸಿಕ್ಕಿದೆ. ಅದೇ ಥರ ಸಾಕಷ್ಟು ಊರುಗಳು ಸಿಗುತ್ತೆ. ನಿಧಿ ಸಿಗದೆ ಅನ್ನೋಂಥ ಊರೇ ಇಲ್ಲ. ಎಲ್ಲೆಲ್ಲಿ ಮನುಷ್ಯರು ವಾಸ ಇರ್ತಾರೆ ಅಲ್ಲೆಲ್ಲ ನಿಧಿ ಸಿಗುತ್ತೆ. ಅದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬಚ್ಚಿಟ್ಟಿರ್ತಾರೆ. ಕೆಲವರು ಭೂಮಿ ಒಳಗಡೆ ಇಟ್ಟಿರ್ತಾರೆ. ಈಗ ನಮ್ಮಲ್ಲಿ ಮೈಸೂರಿನಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕರಿಘಟ್ಟ ಅಂತ ಇದೆ. ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಎಡಗಡೆ ಕರಿಘಟ್ಟದ ಹತ್ರ ಒಂದು ಊರಿದೆ, ಶ್ರೀನಿವಾಸ ಅಗ್ರಹಾರ ಅಂತ. ಬಾಬುರಾಯನ್ ಕೊಪ್ಪಲು ಅಂತ ಸಿಗುತ್ತೆ. ಇನ್ನು ಸ್ವಲ್ಪ ಒಳಗಡೆ ಹೋದ್ರೆ ಶ್ರೀನಿವಾಸ ಅಗ್ರಹಾರ, ಕಳ್ಳಿ ಕೊಪ್ಪಲು, ಈ ಹೆಸರುಗಳೆಲ್ಲ ಸಿಗುತ್ತೆ. ಅಲ್ಲಿನ ರೈತರಿಗೆ ಅಥವಾ ಅಲ್ಲಿನ ಜನರಿಗೆ ಹೊಲ ಉಳುವಾಗ ಮಾಡುವಾಗ ಕೆಲವು ನಿಧಿ ಸಿಕ್ಕಿದೆ ಅಂತಲೂ ನಾವು ಕೇಳ್ಪಟ್ಟಿದ್ದೀವಿ. ಅದು ಸಾರ್ವಜನಿಕವಾಗಿ ಹೇಳೋದಷ್ಟು ಸೂಕ್ತವಲ್ಲ. ಹಾಗೇನೇ ಇತ್ತೀಚೆಗೆ ಹಾಸನಲ್ಲಿ ಉಳುವಾಗ ಒಂದು ಮಹಾವೀರನ ವಿಗ್ರಹ ಸಿಕ್ತು ಅಂತಲೂ ನಾವು ಕೇಳ್ಪಟ್ಟಿದ್ದೀವಿ. ಬರೀ ವಿಗ್ರಹ ಇರ್ಬೋದು ಅಥವಾ ಏನೇ ಇರ್ಬೋದು, ಒಟ್ಟಿನಲ್ಲಿ ಉಳುವಾಗ ಕೆಲವರು ಸಿಗುತ್ತೆ. ಯಾಕೆ, ನಮ್ಮ ರಾಮಾಯಣದಲ್ಲೇನೆ ದಶರಥ ನೇಗಿಲಿನಿಂದ ಭೂಮಿಯನ್ನು ಉಳುವಾಗ ಅವನ ನೇಗಿಲಿಗೆ ಒಂದು ವಸ್ತು ತಾಗುತ್ತಂತೆ. ಅದೇನು ಅಂತ ತೆಗೆದು ನೋಡಿದ್ರೆ ಅದೊಂದು ಚಿನ್ನದ ಪೆಟ್ಟಿಗೆ ಅಂತೆ. ಚಿನ್ನದ ಪೆಟ್ಟಿಗೆನಲ್ಲಿ ಏನಿದೆ ಅಂತ ನೋಡಿದ್ರೆ ಅಲ್ಲಿ ಸೀತೆ ಇದ್ಲಂತೆ, ಮಗು. ಅಂದ್ರೆ ಈ ಉಲ್ಲೇಖ ಇದೆಯಲ್ಲ, ರಾಮಾಯಣ ಕಾಲಘಟ್ಟದಲ್ಲೇ ಭೂಮಿಯಲ್ಲಿ ಚಿನ್ನದ ಪೆಟ್ಟಿಗೆ ಸಿಕ್ತು, ಚಿನ್ನದ ಪೆಟ್ಟಿಗೆ ಒಳಗಡೆ ಒಂದು ಹೆಣ್ಣು ಮಗು ಇತ್ತು, ಅವಳೇ ಸೀತೆ. ಸೀತೆ ಅಂದ್ರೆ ನೇಗಿಲು ಅಂತ ಅರ್ಥ ಅಷ್ಟೇನೆ. ಸೊ ಹೀಗಾಗಿ ನಿಧಿ ಸಿಕ್ಕಿದೆ ಅನ್ನೋದಕ್ಕೆ ರಾಮಾಯಣದಲ್ಲೂ ಉಲ್ಲೇಖಗಳನ್ನ ನಾವು ಕಾಣ್ಬೋದು. ಅದೇ ತರ ಸಾಕಷ್ಟು ಕಡೆ ನಿಧಿ ಸಿಕ್ಕಿದೆ. ಆಮೇಲೆ ನೀವು ಯಾವುದೇ ರಾಜರುಗಳ ಕಥೆಗಳು ತಗೊಳ್ಳಿ, ಅಲ್ಲಿ ಉಲ್ಲೇಖ ಆಗೋದಿಷ್ಟೇ, ಇವನ್ ಒಬ್ಬ ಸಾಮಾನ್ಯ ವ್ಯಕ್ತಿ ಎಲ್ಲೋ ನಡ್ಕೊಂಡು ಹೋಗ್ತಿದ್ದ, ಇವನಿಗೆ ಅನಿರೀಕ್ಷಿತವಾಗಿ ನಿಧಿ ಸಿಕ್ತು, ಇವನು ಒಂದು ರಾಜ್ಯವನ್ನ ಕಟ್ಟದ. ಅದು ಹಕ್ಕಬುಕ್ಕರು ಇರ್ಬೋದು ಅಥವಾ ಮಾಧವ ದಡಿಗ ಅಂತ ಇರ್ಬೋದು. ಅಷ್ಟೇ ಯಾಕೆ, ನಾಡಪ್ರಭು ಕೆಂಪೇಗೌಡರ ಕಾಲಘಟ್ಟದಲ್ಲೂ ಕೂಡ ಅವರ 5ನೇ ತಲೆಮಾರು ರಣಬೈರೇಗೌಡರಿಗೆ ಒಂದು ನಿಧಿ ಸಿಕ್ತು ಅಂತ ಇದೆ. ಸ್ವತಃ ಕೆಂಪೇಗೌಡರಿಗೆ ನಮ್ಮ ಹಲಸೂರು ದೇವಾಲಯ ಇದೆಯಲ್ಲ, ಹಲಸೂರು ಸೋಮೇಶ್ವರನ ದೇವಸ್ಥಾನ, ಅಲ್ಲಿ ಒಂದು ಕೊಪ್ಪರಿಗೆ ಗಟ್ಟಲೆ ನಿಧಿ ಸಿಕ್ತು ಅಂತ ಹೇಳ್ತಾರೆ. ಸೊ ಹೀಗಾಗಿ ಬಹುತೇಕ ಜನರಿಗೆ ನಿಧಿ ಸಿಕ್ಕಿರೋದು ಅಂದ್ರೆ ರಾಜಾದಿರಾಜರುಗಳಿಗೆ ನಿಧಿ ಸಿಕ್ಕಿರೋದಿದೆ. ಅಂದ್ರೆ ಅವ್ರಿಗೊಂದು ಸಂಪತ್ತು ಸಿಕ್ಕಿರುತ್ತೆ, ಚಿನ್ನ ಬೆಳ್ಳಿದು ನಾಣ್ಯಗಳು ಏನೋ ಒಂದು ಸಿಕ್ಕಿರುತ್ತೆ. ಅದನ್ನ ತಗೊಂಡು ಒಂದು ಸೈನ್ಯವನ್ನ ಕಟ್ತಾರೆ, ಸೈನ್ಯ ಕಟ್ಕೊಂಡು ಒಂದು ರಾಜ್ಯ ಕಟ್ಟಕ್ಕೆ ಹೋಗ್ತಾರೆ. ಸೊ ಹೀಗಾಗಿ ಈ ನಿಧಿ ಅನ್ನೋದು ಇದೆಯಲ್ಲ, ಎಲ್ಲಾ ಕಾಲಘಟ್ಟದಲ್ಲೂ ಎಲ್ಲಾ ಕಡೆನೂ ಸಿಕ್ಕಿದೆ ಅನ್ನೋಕ್ಕೆ ಸಾಕಷ್ಟು ಆಧಾರಗಳಿದಾವೆ.